ಅಯ್ಯೋ ಕಮಲಿ ನಾನೊಬ್ಬಳನ್ನೇ ಬಿಟ್ಟೊಂಟೋದ್ಲಲ್ಲ. ಇದೇ ಸಮಯದಾಗೆ ದೆವ್ವ ಏನಾರ ನಾನು ಅಟ್ಯಾಕ್ ಮಾಡಿಬಿಟ್ರೆ ಮಾರುವ. ಅಬ್ಬಾ ಸ್ಟೂಡೆಂಟ್ಸ್ ಎಲ್ಲ ಮಲಗಿದ್ದಾರೆ. ಇದೊಂದು ನಚ್ಚೋಕೆ ಆಗ್ಲಿಂದ ಒದ್ದಾಡ್ತಿದ್ದೆ ನಾನು. ಅಯ್ಯೋ ಇಲ್ಲಿ ಯಾರೋ ನಿಂತಂಗೈತಲ್ಲ, ಹೊಗೆ ಬೇರೆ ಬರ್ತೈತೆ. ಬೆಂಕಿ ಕಕ್ಕೋ ದೆವ್ವನ. ಅಯ್ಯೋ ದೆವ್ವ ದೆವ್ವ, ಅಯ್ಯೋ ದೆವ್ವ, ಅಯ್ಯೋ ನಿಂಗೆ ಕುಕ್ಕಂಡಂಗಾಯ್ತಲ್ಲ, ಇವಳ್ಯಾಕೆ ಆಚೆ ಬಂದ್ಲು? ಯಾರಿಗೆ ಕೂಗಿದ್ದು ಗೊತ್ತಿಲ್ಲ ಅನಿಕಾ, ನನಗೆ ಯಾಕೋ ಭಯ ಆಗ್ತಿದೆ. ನನಗೂ ಅಷ್ಟೇ. ನಿಜವಾಗ್ಲೂ ಇವರಲ್ಲಿ ದೆವ್ವಾಗಿವ ಇದೆಯೋ ಏನೋ. ಏಯ್ ಇಡಿಯಟ್ಸ್, ನಾವ್ ಭಯ ಪಡ್ಸೋಕ್ ಹೋಗೋರು, ಭಯ ಪಡೋಕಲ್ಲ. ಬನ್ನಿ. ಅಯ್ಯೋ ದೆವ್ವ, ಅಯ್ಯೋ ದೆವ್ವ ದೆವ್ವ, ಅಯ್ಯೋ ದೆವ್ವ, ಅಯ್ಯೋ ದೆವ್ವನ. ಏಯ್ ಇರೇ, ನಿಲ್ಕೊಳ್ರೆ. ಕೆಸ್ರಿನ್ ಕಮ್ಲಿ ಎಲ್ಲೋದ್ಲು? ಸರ್, ನೀವೇ ತಾನೇ ಮಾಡಿದ್ದು? ಅಲ್ಲ, ನೀವೇ ಅಲ್ವಾ ಬಂದು ಡಿಕ್ಕಿ ಹೊಡೆದಿದ್ದು? ಅದಲ್ಲ ಸರ್, ನಿಂಗೆ ಎದುರಿಸಂಗ್ ಮಾಡಿ ಕಿಟಕಿ ಹೊಡ್ಕೊಳ್ಳೋ ಥರ ಮಾಡಿ ಜನನ ಸದ್ ಮಾಡಿದ್ರಿ. ಯಾಕೆ? ನಾವು ಆಚೆ ಬಂದು ದಿಗ್ಲು ಬೀಳಿ ಅಂತನಾ? ಯಾಕೆ ಸರ್ ಈ ಥರ ಎಲ್ಲ ಮಾಡ್ತೀರಾ? ಅಯ್ಯೋ ಕಮ್ಲಿ ಅವರೇ, ಪ್ಲೀಸ್ ಸರ್, ಎಲ್ಲ ಇಸಿದಾಗೂ ತಮಾಷೆ ಬೇಡ. ಅಲ್ಲ ನಾನೇನೋ ಸೌಂಡ್ ಆಯಿತು ಅಂತ ಬಂದು ನೋಡಕ್ಕೆ ಬಂದರೆ ಇವ್ರು ನನಗೆ ಬೈತಿದಾರಲ್ಲ. ಕಮಲಿ, ನೀನು ಜಪಾನ್ನಾಗ ಹುಟ್ಬೇಕಿತ್ತು ಕಣಮ್ಮಿ. ಯಾಕೆ? ಅಲ್ಲ, ಪ್ರಪಂಚಕ್ಕೆಲ್ಲ ಸೂರ್ಯೋದಯ ಆಗೋದು ಮೊದಲು ಜಪಾನ್ನಲ್ಲೇ ಅಂತೆ. ನೀನು ಹಂಗೆ ಎಲ್ರೂ ಈಗೆದ್ದು ಇನ್ನೂ ಹಾಸಿಗೆ ಎತ್ತುತ್ತವ್ರೆ. ನೀನು ನೋಡಿದ್ರೆ ನನ್ನೂ ಸೇರಿಸಿ ಹೇಳ್ಕೊಂಡು ಈಟ್ ಬೇಗ ರೆಡಿಯಾಗಿ ನಿಲ್ಸಿದ್ಯಾ. ನೋಡಿ ನಿನ್ಗೆ, ನಮಗೆ ರೆಡಿ ಆಗೋ ಕೇಳಿದ ಟೈಮ್ಗೆ ನಾವು ರೆಡಿ ಆಯ್ತಾ ಇದ್ದೀವಿ, ಅದ್ರಾಗೇನು ತಪ್ಪೈತೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವೇನೋ ಸರಿಯಾದ ಟೈಮ್ ಬಂದ್ಬಿಟ್ಟು ಅವ್ರೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಬನ್ನಿ ಬನ್ನಿ, ಮೈದಾನ ಕಡೆ ಹೋಗಮ್ಮ. ಬಾ ನಿಂಗೆ. ಹೇ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರಚನಾ, ವಾಟ್ಸ್ ದಿಸ್? ಫಸ್ಟು ಅನಿಕಾನ್ ಎಬ್ಬರ್ಸು. ಇಲ್ಲಿ NCC ಕ್ಯಾಂಪಿಗೆ ಬಂದಿರೋದು ವೆಕೇಶನ್ಗಲ್ಲ, ಅಂಡರ್ಸ್ಟ್ಯಾಂಡ್? ಅನಿಕಾ, ಅನಿಕಾ ವೇಕಪ್, ಎದ್ದೇಳು. ಪಿಂಕಿ, ಇಂಕಿ, ಗೆಟ್ ಅಪ್. ರಿಷಿ, ವೈ ಡು ಯು ಡೂ ದಿಸ್? ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿ ನಿದ್ದೇನೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು. ಅನಿಕಾ, ಹೇಳ್ದಷ್ಟು ಮಾಡು. ಗೆಟ್ ಅಪ್. You have only 10 minutes time. Go get ready. Go!
ಲಿಸನ್ ಎವ್ರಿಬಡಿ, ಇವತ್ತಿಂದ ನಮ್ಮೆಲ್ಲರಿಗೂ ಈ ಊರಲ್ಲಿ ಆ್ಯಕ್ಚುಯಲ್ ಕ್ಯಾಂಪ್ ಶುರು ಆಗ್ತಿದೆ. ಯು ಕಾಂಟ್ ಬಿ ಇನ್ ಟಚ್ ವಿತ್ ಎನಿವನ್ ಔಟ್ಸೈಡ್. ಸೊ ಯು ಕೆನಾಟ್ ಕೀಪ್ ಯುವರ್ ಮೊಬೈಲ್ ಫೋನ್ಸ್ ವಿತ್ ಯು. ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ಎಮರ್ಜೆನ್ಸಿ, ಯು ಕ್ಯಾನ್ ಸ್ಪೀಕ್ ಟು ರಿಷಿ ಫಸ್ಟ್. He will definitely help you. Mobile phones are strictly not allowed. Is that clear? Sir, I will handle this. ರಚನಾ, ಆ ಮೊಬೈಲ್ ಫೋನ್ಸ್ ಎಲ್ಲ ಕೊಡು. You have only 10 minutes of time. I'm telling you again, go get ready. ಅನ್ನಪೂರ್ಣಮ್ಮನವರೇ, ಅಖಂಡ ಮೃತ್ಯುಂಜಯ ಹೋಮ ಶುರುವಾಗೋದಕ್ಕಿಂತ ಮುಂಚೆ ನಾನು ನಿಮಗೊಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಜನ್ಮ ತಾಳಿದ ಪ್ರತಿಯೊಂದು ಜೀವಿಯೂ ಮರಣ ಹೊಂದಲೇಬೇಕು. ಅದು ಪ್ರಕೃತಿಯ ನಿಯಮ, ಅದೇ ಧರ್ಮ. ಸಾವನ್ನು ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದರೆ ದುಷ್ಟ ಶಕ್ತಿಗಳಿಂದ ಎದುರಾಗೋ ಸಾವಿನ ಕಂಟಕನ ತಳ್ಳಿ ಹಾಕಬಹುದು. ನಿಮ್ಮ ಮೊಮ್ಮಗಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಮೃತ್ಯುವನ್ನು ತರಬೇಡಪ್ಪ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಹೇಳಿದ್ದು ನನಗೆ ಅರ್ಥ ಆಗತ್ತೆ ಗುರುಗಳೇ. ಇಷ್ಟು ದಿವಸ ನೀವು ಹೇಳಿದ್ದನ್ನೆಲ್ಲ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮೊಮ್ಮಗಳು ಕೂದಲು ಕೂಡ ಕೊಂಕ್ತಾ ಇರೋ ಹಾಗೆ ನೋಡ್ಕೊಪ್ಪ ದೇವ್ರೆ ಅಂತ ಬೇಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀನಿ. ನನ್ನ ಮೊಮ್ಮಗಳನ್ನ ಕಾಪಾಡೋದು ಆ ದೇವ್ರ ಕರ್ತವ್ಯ ಅಲ್ವಾ ಗುರುಗಳೇ? ನನಗೆ ನನ್ನ ಮೊಮ್ಮಗಳು ಚೆನ್ನಾಗಿರಬೇಕು, ನಾನು ಅವಳನ್ನ ನೋಡಬೇಕು. ಅದಕ್ಕೋಸ್ಕರ ಇನ್ನು ಎಷ್ಟು ಹೋಮಗಳನ್ನು ಬೇಕಾದರೂ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವು ಶುರು ಮಾಡಿ. ಹೌದು ಗುರುಗಳೇ, ನನ್ನ ಮಗಳಿಗೆ ಏನೂ ಆಗಬಾರ್ದು. ನಮಗೆ ನಿಮ್ಮ ಮೇಲೆ ಪರಿಪೂರ್ಣವಾದ ನಂಬಿಕೆ ಇದೆ. ನೀವೇ ಈಗ ನನ್ನ ಮಗಳಿಗೆ ಬಂದಿರೋ ಅಂಥ ಕಂಟಕನ ನೀಗಿಸ್ಬೇಕು. ಪೂಜೆ ಶುರು ಆಗಲಿ ಗುರುಗಳೇ. ಊರ್ಮಿಳಾ, ಬರಲ್ಲ ಅಂತ ಹೇಳಿದ್ದೆ? ಹೌದು ಚಂದ್ರು, ಯಾಕೋ ನನ್ನ ಮನಸ್ಸು ತಡೀಲಿಲ್ಲ. ಎಷ್ಟೇ ಆದರೂ ನಮ್ಮನೆ ಪೂಜೆ ಅಲ್ವಾ, ನಾನೇ ಇಲ್ಲಾಂದರೆ ಹೇಗೆ? ಅತ್ತೆ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಸೊಸೆಯಾಗಿ ನಾನು ಇಷ್ಟು ಮಾಡ್ತಿದ್ರೆ ಹೇಗೆ? ಸರಿ. ಪೂಜೆ ಈಗ ಶುರುವಾಗ್ತಿರೋದಾ? ತುಂಬ ಸ್ಲೋ ಇದ್ದಾರೆ. ಮಾಮ್ ಈಗಾಗಲೇ ಕೆಲಸ ಶುರು ಮಾಡಿರ್ತಾರೆ. ಇವ್ರು ಪೂಜೆ ಮುಗಿಸೋದ್ರಲ್ಲಿ ಅವ್ರ ಮೊಮ್ಮಗಳನ್ನ ಮುಗಿಸಿರ್ತಾರೆ. ಏನಿದು? ಡಾಲರ್ ಸರ್. NCC ಯೂನಿಫಾರ್ಮ್ ಅಲ್ಲಿ ಇರ್ಬೇಕಾರೆ ಇದನ್ನೆಲ್ಲ ಹಾಕ್ಬಾರ್ದು ಅಂತ ಹೇಳಿರ್ಲಿಲ್ವಾ? ನಮ್ಮ ಹತ್ರ ಬಂದು ಬೈಯೋಕ್ಕೂ ಮೊದಲು ನಾವೇ ತೆಗ್ಬಿಡೋಣ. ಅನಿಕಾ, ನೀನು ಜಸ್ಟ್ ರಿಮೂವ್ ಇಟ್. ಸರ್, ರಿಮೂವ್. ಇದನ್ನ ಮೊದಲೇ ಇನ್ಫಾರ್ಮ್ ಮಾಡಿದ್ದಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ರಿಷಿ ನನಗೇನು ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಇದನ್ನ ಹಾಕೊಂಡಿರೋದು ರಿಷಿಗೆ ತುಂಬಾ ಇಷ್ಟ. ಒಂದ್ಸಲ ಅವನೇ ಹೇಳಿದಾನೆ. ಅನಿಕಾ, ನಿನಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ರಿಮೂವ್ ಮಾಡು. ರಿಷಿ. ಹಾ ಸರ್.
ಹೆಲೋ ಸರ್, ಎಲ್ರಿಗೂ ಒಂದು ನ್ಯಾಯ, ಕಮಲಿಗೆ ಒಂದು ನ್ಯಾಯನಾ? ಅವಳ ಕೈಯಲ್ಲಿ ಮಾತ್ರ ದಾರ ಕಟ್ಕೊಂಡಿದ್ದಾಳಲ್ಲ, ಅದಕ್ಕೇನು ಹೇಳಲ್ವಾ ನೀವು? ಇಲ್ಲಿ ಯಾರಿಗೂ ಮುಲಾಜಿಲ್ಲ. ಎಲ್ರಿಗೂ ಹೇಳ್ತಿದ್ದೀನಿ, NCC ಯೂನಿಫಾರ್ಮ್ ಹಾಕೊಂಡಾಗ ಇದು ಯಾವುದು ಅಲೋ ಇಲ್ಲ. ಆ್ಯಂಡ್ ಕಮಲಿ ಅವರೇ, ತೆಗಿರಿ ಅದನ್ನ. ನನಗೆ ಸೇರ್ಬೇಕಾದನ್ನ ನಿನಗೆ ಸ್ವಂತ ಆಗೋಕ್ಕೆ ನಾನು ಬಿಡೋದಿಲ್ಲ. ಗಾಯ್ಸ್, ಈಗ ನಾವೆಲ್ಲರೂ ಊರಿನ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಹಳ್ಳಿಯವರಿಂದ ಪೂಜೆ ನಡೆಯುತ್ತೆ. ಪೂಜೆ ನಡೆಯುವಾಗ ಎಲ್ಲರೂ ಶಿಸ್ತಿಂದ ನಡ್ಕೋಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್? ಯೆಸ್ ಸರ್. ಗುಡ್. ಮೇಂಟೈನ್ ದ ಸೇಮ್ ಡಿಸಿಪ್ಲಿನ್. ಬನ್ನಿ ಬನ್ನಿ, ನಮಸ್ಕಾರ. ನಮ್ಮೂರಲ್ಲಿ ಹಬ್ಬ ಶುರು ಆಗೋಕ್ಕೆ ಮೊದಲು ಈ ಗುಡಿಲಿ ಪೂಜೆ ಆಗೋದು ವಾಡಿಕೆ. ಹಾಗೆ ನಮ್ಮೂರಾಗೆ ಮಳೆ ಬೆಳೆ ಚೆನ್ನಾಗಾಗಿ ನಮ್ಮ ಹಳ್ಳಿಗೆ, ಊರ ಜನರಿಗೆ ಮತ್ತು ಅನ್ನ ಹಾಗೂ ರೈತನಿಗೆ ಯಾವುದೇ ಕಷ್ಟ ಬರದೆ ಸುಭಿಕ್ಷವಾಗಿರಲಿ, ಅನಾರೋಗ್ಯ ಊರೊಳಗೆ ಕಾಲು ಮಡಗದೇ ಇರಲಿ ಅಂತ ದೇವ್ರ ತವ ಬೇಡ್ಕೊಳಮ್ಮ. ಬುಲ್ಶಿಟ್. ನಾವೇನು NCC ಕ್ಯಾಂಪಿಗೆ ಬಂದಿದ್ದೀವೋ ಅಥವಾ ಇವ್ರ ಬ್ಲೈಂಡ್ ಫೂಲಿಶ್ ರಿಚುವಲ್ಸ್ನ ಫಾಲೋ ಮಾಡಕ್ಕೆ ಬಂದಿದ್ದೀವೋ? ಬಂಚ್ ಆಫ್ ಮೋರಾನ್ಸ್. ಶಟ್ ಅಪ್ ಅನಿಕಾ. ಎಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಮ್ಯಾನರ್ಸ್ನ ಕಲ್ತ್ಕೋ ಫಸ್ಟು. ಈ ಹಳ್ಳಿಯವರೇ ನಮಗೆ ಉಳ್ಕೊಳ್ಳೋದಕ್ಕೆ, ತಿನ್ನಕ್ಕೆ ವ್ಯವಸ್ಥೆ ಮಾಡಿರೋದು. ಅವ್ರನ್ನ ಆಡ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಸ್ವಲ್ಪ ಯೋಚನೆ ಮಾಡು. ಪುರೋಹಿತ್ರೆ, ಬನ್ನಿ ಪೂಜೆ ಶುರು ಮಾಡಿ. ಲಿಸನ್ ಕೇರ್ಫುಲಿ. ಊರ ಹಬ್ಬ ಬರ್ತಿದೆ. ಈ ಹಳ್ಳಿಯವ್ರಿಗೆ ಅದೇ ದೊಡ್ಡ ಹಬ್ಬ. ಈ ಸಂದರ್ಭದಲ್ಲಿ ನಾವು ಇದೇ ಊರಲ್ಲಿ ಇರೋದ್ರಿಂದ ಲೆಟ್ಸ್ ಹೆಲ್ಪ್ ದಮ್ ಅಪ್ ಇನ್ ಕ್ಲೀನಿಂಗ್. ಇಸ್ ದಟ್ ಓಕೆ? ಯೆಸ್ ಸರ್. ಆ್ಯಂಡ್ ಫಾರ್ ದ ಸೇಕ್ ಆಫ್ ಮ್ಯಾನೇಜಿಂಗ್, ನಿಮ್ಮಲ್ಲಿ 2 ಗುಂಪು ಮಾಡ್ತೀನಿ, 2 ಟೀಮ್ಸ್. ಇಸ್ ದಟ್ ಓಕೆ? ಯೆಸ್ ಸರ್. ಯು 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 ಕಾಜಲ್, you. ಪಿಂಕಿ. ಏನಾಯ್ತು? ಯಾಕಿಬ್ರು ಸಪ್ಪಗಿದ್ದೀರಾ? ಅಜಯ್ಯ, ನೀವಾದ್ರೂ ಹೇಳಿ. ಊರ ಹಬ್ಬಕ್ಕೆ ಈ ಕಿತ್ತ ನಮ್ಮ ಕಡೆಯಿಂದ ಯಾರೂ ಬರಲಿಲ್ಲ ಕಣವೆ.
ನನ್ನ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಬೆಂಗಳೂರಲ್ಲವ್ರೆ, ಆದರೆ ಈಕಿತ ಯಾರೂ ಬಂದಿಲ್ಲ. ಏನು ಕೆಲಸ ಆಯ್ತೋ ಏನೋ ಅದಕ್ಕೆ ಅವ್ರು ಬರ್ನಿಲ್ಲ. ಯಾವಾಗಲೂ ಕೆಲಸ ಅಂದರೆ ನಾನು ಏನು ಹೇಳಿ, ಅವರ ಮುಖ ನೋಡದೆ ವರ್ಷನೇ ಆಗೋಯ್ತು. ಸಂಭು, ಒಂದು ನಿಮಿಷ ಬಾಯ್ಲಿ. ನಿನ್ ಫೋನ್ ಕೊಡು. ಅಜ್ಜಯ್ಯ, ನಿಮ್ಮ ಮಗನ ನಂಬರ್ ಹೇಳಿ. 99 ಅಜಯ್ಯ ತಕೊಳ್ಳಿ, ನಿಮ್ಮ ಮಗ ಕಾಣಿಸ್ತಾರೆ. ಓ ಪ್ರಕಾಶ, ಎಲ್ಲಿದ್ದೀಯಪ್ಪ? ಅಮ್ಮ, ಅಪ್ಪಯ್ಯ, ಮಗ ಸಂದಾಗಿದೆಯಪ್ಪ? ನಿನ್ನ ಹೆಂಡ್ರು ಸಂದಾಗವಳ, ಮೊಮ್ಮಕ್ಕಳೆಲ್ಲ ಸಂದಾಗವ್ರ? ಕೆಸರಿನ ಕಮಲಿ ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ಯಾ? ಮಾಡ್ತೀನಿರು. ಪ್ರಕಾಶ ಎಲ್ಲೋ ಮಗ ಕಾಣ್ತಾನೆ ಇಲ್ಲ. ಅಯ್ಯೋ ಅಜಯ್ಯ, ಒಂದು ನಿಮಿಷ ಕೊಡಿ. Excuse me, sir. Sir, look at them. They're using their mobile phones, sir. Isn't that wrong? ಕಮಲಿ, ಕಮಲಿ, ಪಿಂಕಿ, ಇದೆ ನೋಡು ಮಜಾ. ವಾಟ್ ಆರ್ ಯು ಡೂಯಿಂಗ್ ಕಮಲಿ? NCC ಕ್ಯಾಂಪ್ ಅನ್ಕೊಂಡ್ಯೋ ಅಥವಾ ಪಿಕ್ನಿಕ್ ಬಂದಿದ್ದೀನಿ ಅನ್ಕೊಂಡ್ಯೋ? ಸರ್, ನೀವೇನು ಹೇಳ್ತಿದ್ದೀರಾ? ಮೊಬೈಲ್ ಮೇಡಮ್, ಅಷ್ಟು ಗೊತ್ತಾಗಲ್ವಾ? ಎಲ್ಲರ ಹತ್ರನೂ ಮೊಬೈಲ್ ತೊಗೊಂಡಿದ್ಯಾಕೆ? ಇದೇ ರೀಸನ್ಗೆ. ಆದರೆ ನೀವೇಗೋ ಬೆಚ್ಚಿಟ್ಕೊಂಡು ತೊಗೊಂಬಂದು ವಿಡಿಯೋ ಕಾಲ್ ಮಾಡ್ತಾ ಇದ್ದೀರಾ. ರಿಷಿ. ಎಸ್ ಸರ್. ಎಲ್ಲರ ಹತ್ರ ಮೊಬೈಲ್ಸ್ ಕಲೆಕ್ಟ್ ಮಾಡೋ ಜವಾಬ್ದಾರಿ ನಿಮಗೆ ಕೊಟ್ಟಿತ್ತಾನೆ. ಹೌ ಕುಡ್ ಯು ಮಿಸ್ ದಿಸ್ ರಿಷಿ? ನೀವೇ ಸಲಿಗೆ ಕೊಟ್ಟು ಇವ್ರ ಹತ್ರ ಮೊಬೈಲ್ ಬಿಟ್ಬಿಟ್ರಾ? ಸರ್, ಅದು ಸರ್, ಒಂದು ನಿಮಿಷ. ನಾವು ಫೋನ್ ಬಳಸಬಾರ್ದು ಅನ್ನೋ ಇಸ್ಕೆನೇ ನಮಗೆ ಗೊತ್ತಿರಲಿಲ್ಲ ಸರ್. ಸ್ಟಾಪ್ ಇಟ್. ನೀವೇನೇ ರೀಸನ್ ಕೊಟ್ಟರು ಆಸ್ ಎ ಟೀಮ್ ಕ್ಯಾಪ್ಟನ್ ನೀವು ಮಾಡಿದ ಸರಿಯಲ್ಲ. ನೀವು ಮಾಡಿದ ತಪ್ಪಿಗೆ ನಿಮ್ಮ ಟೀಮ್ ಅವರೆಲ್ಲ ಸಫರ್ ಆಗಬೇಕಾಗತ್ತೆ. ಸರ್, ತಪ್ಪು ಮಾಡಿರೋದು ನಾನು. ನನಗೆ ಬೇಕಾದ್ರೆ ಏನು ಶಿಕ್ಷೆನಾದರೂ ಕೊಡಿ ಸರ್. ಆದರೆ ನಮ್ಮ ಟೀಮ್ಗೆ ಎ ರೂಲ್ ಇಸ್ ಎ ರೂಲ್. ಹೋಗ್ಲಿಕ್ಕೆ ಬಂದಾಗಲೂ ಕೂಡ ಟೀಮೇ ಸಂತೋಷ ಪಡಬೇಕು, ಕಷ್ಟ ಬಂದಾಗಲೂ ಕೂಡ ಟೀಮೇ ಅನುಭವಿಸ್ಬೇಕು.